ಅಡ್ಬಿದೆ ಸೊಮೆ. ಏನು ಸ್ವಾಮಿಗಳೇ, ಒತ್ತಾರಿಂದ ಎಷ್ಟು ಹುಡುಕಿದ್ರು ನಮ್ಮ ಮ್ಯಾಕೆ ಎತ್ತಾಗೋಯ್ತು ಅಂತ ಗೊತ್ತೇ ಆಯ್ತಲ್ಲ ಸೊಮೆ. ನಿಮ್ ದೃಷ್ಟಿ ಹೊಸ ಅಳಾಡ್ಸಿ ಎಲ್ಲದೆ ಅಂತ ಹೊಸಿ ನೋಡಿ ಹೇಳಿ ಸೊಮೆ. ತಗಡು ಪಾಳ್ಯದ ಕಡೆ ಹೋಗು, ಸಿಗ್ತದೆ. ಆಯ್ತು ಸೊಮೆ, ಜೀಪ್ ದಂಡೆ ಕಾಸು ಕೊಟ್ಟೋಗು. ನೋಡಿ ಬರ್ತೀನಿ ಸೊಮೆ. ಎಲ್ಲೋಯ್ತು ಆಳು ಬಸ್ತಿದ್ದು ಮ್ಯಾಕೆ, ಎಲ್ಲಿ ಹುಡುಕಿದ್ರು ಸಿಗ್ತಾರವಲ್ಲ, ಮಂಗಮಾಯ ಆಗ್ಬಿಟ್ಟದಲ್ಲ. ನನ್ ಮೇಕೆ ಇದ್ದಂಗದಲ್ಲ, ಯಾರಲ್ಲಿ ತಗೊಂಬಂದು ಕಟ್ಟಾಕ್ದೋರು? ಇದು ನಂದೇ ಯಾಕಲ್ಲ ಸದ್ಯ. ಈ ಮೇಕೆ ನಂದೇಯಾ? ಯಾರೋ ಕಳ್ಬೋಟಿ ಇದ್ದ ನನ್ನ ಮೇಕೆ ತಗೊಂಬಂದು ಹೊರಟಿದ ಕಟ್ಟಾಕೊಂಬಿಟ್ಟವನಲ್ಲ. ಮಾಡ್ತೀನಿರು, ಯಾವನ್ ಸಿಗ್ಲಿ ಅವ್ನ ಕೈ. ನೀನು ನನ್ ಮೇಕೆ ಕದೀತಾ ಇರೋನು ಕಳ್ಳ ನನ್ ಮಗನೇ. ತಗಲೇ ಕಯ್ಯ, ಯಾರೇ ಕಳ್ಳ ಅಂದ್ಯೆ? ನೀವು ನಿಮ್ಮೂರವ್ರ ಕಳ್ಬೋಟಿ ಆಯ್ಕ್ಲು ನನ್ ಮೇಕೆ ತಗೊಂಬಂದು ನಿಮ್ಮ ಮಡಿ ತೊ ಕಟ್ಟಾಕೊಂಬಿಟ್ಟು ನನ್ನೇ ಕಳ್ಳ ನೀವು ಬಂದ್ಯಾ? ಹರಿದ್ರು ಮುಂಡೇವ 3 ಹೊತ್ತು ಹೀಗೆ ಒಬ್ಬನೊಬ್ರು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ದೈತ್ರೆ ತಿಂದನ್ನ ಕರಗಲ್ವಾ ನಿಮಗೆ? ಯಾಕೆ ನಾಯಿ ಥರ ಹೀಗೆ ಕಚ್ಚಾಡ್ತಿದ್ದೀರಾ? ಅಲ್ಲ ಸೊಮೆ, ನನ್ ಮ್ಯಾಕೆ ಕಳೆದೋಗದೆ ಅಂತ ನಿಮ್ ತಾವ್ ಬಂದು ಕೇಳ್ಕೊಳೋದಕ್ಕೆ ನೀವೇನಂದ್ರೆ ತಗಡು ಪಾಳ್ಯಕ್ಕೆ ಹೋಗಿ ಸಿಗ್ತದೆ ಅಂದ್ರೆ, ಇಲ್ಲಿ ಬಂದು ನೋಡಿದ್ರೆ ನನ್ನ ಮ್ಯಾಕೆಯ ಈ ಮನೆ ಆಳ್ ನನ್ನ ಮಗ ಮನೆ ತೋ ಕಟ್ಟಾಕಡವನೆ. ಇದ್ಯಾಕೆ ಅಂತ ಕೇಳಿದೋದ್ಕೆ ಮ್ಯಾಕೆ ನಂದು ಅಂತಂದಲ್ಲ ಸೊಮೆ. ಅದು ಅಲ್ಲದೆ ನನ್ನೇ ಮ್ಯಾಕೆ ಕಳೆ ಅಂತಂದಲ್ಲ ಇವನು. ನಿಮ್ಮೂರ ಇದ್ದಾನೆ ಒತ್ತಾರೆ, ಇದು ನಿಮ್ದ ಅಂತ ಮೇಕೆ ಹಿಡ್ಕೊಂಡು ಊರ್ ತುಂಬಾ ಓಡಾಡ್ತಿದ್ದ. ನಾನು ಅದಕ್ಕೆ ಇಟ್ಕೊಂಡು ಹೋದೆ. ನಮ್ಮೂರ ಇದ್ದ ಯಾವಲ್ಲ ಅವನು? ಹೌದು, ನಿಮ್ಮೂರ್ ಹುಡ್ಗನೆಯ. ಇಲ್ಲ ಎಲ್ಲ ಗುಂಪಲ್ಲಿ ಇರ್ತಾನೆ ನೋಡಿ. ಅಲ್ಲಿ ನಿಮ್ ಹಿಂದೆ ಕೆಂಪಸ್ರ ಹಾಕೊಂಡಾರಲ್ಲ ಇವನಿಲ್ಲ. ಅಯ್ಯೋ ಕಳ್ಬೋಟಿ ಐದ್ನೆ, ಹಿಂಗ್ಯಾಕ್ಲ ಕಳ್ ಕೆಲಸ ಮಾಡ್ದೆ ನೀನು? ಅದು ಬಗಳ ಆನಂದ ಅವ್ನ ಹುಡುಗಿ ನೋಡ್ಬೇಕನ್ಸ್ತೈತೆ ಅಂದ. ಕುಳ್ಸುಳೆ ಹೋಗಕ್ ಹಾಕಿಲ್ವಲ್ಲ, ಒಂದ್ ನೆಪ ಇರ್ಲಿ ಅಂತ ಮ್ಯಾಕೆ ಕದ್ವಿ. ಅದ್ ನೋಡಿದ್ರೆ ಹಿಂಗಾಗೋಯ್ತು. ನೋಡಿದ್ರ ಸೊಮೆ, ಇವ್ ಮುಂದೆ ಮಾಡಿರೋ ಕೆಲ್ಸವಾ? ನಿನ್ ಮುಖಕ್ಕೆ ಮಂಗಳಾರತಿ ಎತ್ತ ಯಾನಂದ ನಿನ್ ಕಡಿತಾಯ್ತಾ? ಮದ್ವೆ ಆಗಂಟ ತಡ್ಕೊಳಕ್ ಆಗಲ್ವಾ? ನೀನ್ ಮಾಡೋ ಅವಾಂತರಕ್ಕೆ 2 ಊರು ಮಚ್ಚಿ ಹಂಗಾಗೋಯ್ತು. ನಾನು ಸರಿಯಾದ ಟೈಮಿಗೆ ಬರ್ದೇ ಇದ್ದಿದ್ರೆ ಅದೆಷ್ಟು ಬೂಡೆಗಳು ಬಿಚ್ಕೊಂತ ಇದ್ವು ಏನೋ. ಇದು ನಿಂಗೆ ಸುಮ್ಮನೆ ಬಿಡಬಾರ್ದು. ಬಿಡದೆ ಹಿಡ್ಕೊಂಡು ಜಗಾಡ್ಕೊಂಡು ಇರಕಾಯ್ತದ? ಸ್ವಲ್ಪ ಅದುಮ್ಕೊಂಡಿರಲ್ಲ. ಸರಿ ಆಗಿದ್ದಾಗೋಯ್ತು. ಏನೋ ವಯಸ್ಸು, ಹುಡುಗ ಬುದ್ಧಿ, ಹೊಟ್ಟೆ ಹಾಕೊಂಡು ಬಿಟ್ಟಾಕ್ರ. ಅದೇ ಈ ವಿಷಯನ ಮತ್ತೆ ಎಳೆದಾಡೋದು ಬೇಡ. ಅಷ್ಟೇ. ನೀವ್ ಹೇಳ್ತಾ ಇದೀರಾ ಅಂತ ಸುಮ್ನೆ ಬಿಡ್ತಾ ಇದೀವಿ, ಇಲ್ಲ ಅಂದ್ರೆ ಮುಗಿಸ್ಬಿಡ್ತಿದ್ವಿ. ಅದು ಸರಿನೇ. ಇರ್ನಾರ್ದಲ್ಲೇ ಇರುವೆ ಬಿಡ್ಕೊಂಡ್ರು ಅಂದ್ರೆ ಇದೆಯಾ? ಇನ್ ಮುಂದಕ್ಕಾರ ಸ್ವಲ್ಪ ಹುಷಾರಾಗಿರಿ. ಹೌದೌದು. ಹೋಗ್ರ ಹೋಗಿ ಎಲ್ರು ಹೋಗಿ ಮನೆ ಕಡೆ. ಇದ್ಯಾಕ್ರಿ ಹಿಂಗ್ ನಿಂತಿದ್ದೀರಾ? ಚಪ್ರ ನೆಡ್ದೆ ಬರ್ರಿ ಬಿರ್ನೆ. ಸ್ವಾಮಿಗಳ ಇನ್ನೂ ಬಂದಿಲ್ಲ, ಬರ್ಲಿ ತಡ್ಕೋವಸೆ. ಅಪ್ಪ, ಎಲ್ಲದಕ್ಕೂ ಓಲ್ಡ್ ಮುನ್ಸಾಮನೆ ಬರ್ಬೇಕು ಅಂದ್ರೆ ಹಿಂಗೆ ಮಾಡ್ತಿರೋ ಮುಹೂರ್ತ ಮೀರೋಗತ್ತಷ್ಟೇ. ಲೋ ಆನಂದ, ಬತ್ತಾರ್ ಬರ್ರಿ. ಮುಹೂರ್ತ ಇಟ್ಕೊಟ್ಟಿದ್ದೆ ಅವ್ರಲ್ವಿನ, ಅವ್ರಿಲ್ದೆ ಮಾಡದಾರ ಹೆಂಗಲ್ಲ? ಅದಕ್ಕೆ ಅಂತ ಎಲ್ಲದಕ್ಕೂ ಅವಂಗೆ ಕಾಯ್ಬೇಕಾ? ಬಿಟ್ರೆ ಪ್ರಸ್ತಾವ ಮಾಡಕ್ಕೂ ಅವನೇ ಬರ್ಬೇಕು ಅಂತೀರ? ತಾತ ಬಾಲಿ, ಹೆಂಗಿದ್ರು ಗುಂಡಿ ತೋಡಾಗಿದೆ, ನಿನ್ ಕೈ ಯಾರೇ ಬೊಮ್ಮ ನೆಟ್ಟಿ ನೀನೇ ಪೂಜೆ ಮಾಡು. ಆತ್ರ ಬೇಡವೋ? 6 ತಿಂಗಳು ಹುಡ್ತವ್ ನಂಗೆ ಆಡ್ತಿಯಲ್ಲ ನೀನು. ಸ್ವಾಮಿಗಳು ಬರ್ಲಿ. ಹಿಂಗ್ ಮಾತ್ಗೂ ಸ್ವಾಮಿಗಳ ವಿಚಾರ ತೆಗಿತಿದ್ರೆ ಅಷ್ಟೇ ನೋಡೀಗ. ನಾನು ಬೆಂಗಳೂರು ವಾಪಸ್ ಹೋಗ್ಬಿಡ್ತೀನಿ. ಮದ್ವೆನೂ ಬೇಡ, ಗಿದ್ವೇನು ಬೇಡ. ಹೋದ್ ವಾರ 10,000 ಕೊಟ್ಟಿದ್ವಿ, 20,000 ಕೊಟ್ಟಿದ್ವಿ, 20,000 ಕೊಟ್ಟಿದ್ವಿ. ಕೊಡತ್ತಾನೆ ವಾಪಸ್ ಕೊಡ್ತೀನಿ ಬಿಡು. ತೀರಾ ಬಿಡಮ್ಮ. ನೋಡಿದ್ರಲ್ಲ ಈ ವಿಚಿತ್ರ ಅಲ್ಲ, ಈ ಊರಿನಲ್ಲಿ ಸ್ವಾಮಿಗಳು ಕಣ್ಣೆದ್ರಿಗಿಲ್ದೆ ಬಟ್ಟೆ ಒಳಗಾಕೋ ಬೊಂಬ್ರು ಇಡಕ್ಕಿಲ್ಲ. ಅಷ್ಟೇ ಯಾಕೆ, ಸ್ವಾಮಿಗಳಿಲ್ದೆ 2ಕ್ಕೆ ಹೋಗೋ ಗುಂಡಿ ಕೂಡ ತೋಡಕ್ಕಿಲ್ಲ ನಮ್ಮೂರಲ್ಲಿ. ಅಂತದ್ರಲ್ಲಿ ಮದುವೆ ಚಪ್ರದ ಗುಂಡಿ ತೋಡೋನೆ ಅಂದ್ರೆ ಯಾವ ಕೇಡುಗಾಲಕ್ಕೆ ಈ ಹುಡುಗ ಹೀಗೆ ಮಾಡ್ತಾನೋ ಏನೋ ಅಲ್ರಿ. ಯಾವಾಗ್ಲೂ ಆ ಸ್ವಾಮೀಜಿನ ಬೈಕಂಡೆ ತಿರ್ಗಾಡ್ತಾನಲ್ರಿ ಇವನು. ಹೌದು. ಅಲ್ಲ, ನಮ್ದಿ ಇದ್ರೆ ತಪ್ಪಿರ್ಬೇಕು, ಅದು ಬಿಟ್ಟು ಈ ಹಲ್ಲು ಮೈಸಿತಾನಲ್ಲ ಯಾಕೆ ಅಂತ. ನಮಸ್ಕಾರ ಸ್ವಾಮಿಗಳೇ. ಸ್ವಾಮಿಗಳೇ, ಮುಹೂರ್ತ ಮೀರೋಗುತ್ತೆ ಅಂತ. ಇರ್ಲಿ ನನಗಿಂತಲೂ ನಾನಿಟ್ ಮುಹೂರ್ತನೇ ಮುಖ್ಯ. ಆಗೋದೆಲ್ಲ ಒಳ್ಳೇದು. ಸ್ವಾಮಿಗಳು ಕೆಮ್ತವ್ರೆ, ಪಾಯಸ ಕೊಡಮ್ಮ, ಕುಡ್ಕೊಂಡೋಗ್ಲಿ. ಪಾಯಸನ ನಾನು ದಿನಾ ಕುಡಿತೀನಿ, ನೀನು ಕುಡಿಯೋದು ಅಪರೂಪ. ಕುಡಿ. ನನಗೇ ಜೋಕ್ ಕೊಡ್ತಾನೆ ಈ ನನ್ನ ಮಗ.
ಇರ್ಲಿ ಇರ್ಲಿ. ನೋಡ್ಕೊಳಿಕ್ಕಿಲ್ವಾ ಬೆಂಕಿ ಬರ ಬೀಳ್ದಂಗೆ ಹಾಕಿ ಹಾಕಿ ನೀರು ಏನೋ ಯಾರು ದನಕರ ಮೇವೆಲ್ಲ ಸುಟ್ಟು ಬೂದಿ ಆಗೋಯ್ತು. ಮೂಗೌಡ್ರೆ ಯಾರೋ ಬೇಕು ಅಂತಾನೆ ಇಟ್ಟಿರೋದು ಬೆಂಕಿಯ. ಹಾ ಇಷ್ಟ ದಿವಸ ಇಲ್ಲಿದ್ದು ಇದ್ದಕ್ಕಿದ್ದಂಗೆ ಎತ್ಕೊಬಿಡ್ತು ಅಂದ್ರೆ ಏನರ್ಥ? ಯಾವ್ದೋ ದೇವ್ದ ಕಾಟನೇ ಇರಬೇಕು. ಮೊದಲು ಮದ್ದವರು ಪೂಜೆ ಮಾಡಿಸ್ಕೊ. ಮರಿಬಿಡ್ರು ನನ್ನ ಐಡಿಯಾ ಚೆನ್ನಾಗಿ ಹೊಗೆ ಆಡ್ತಾ ಇದೆ. ಡವ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮು. ವೆಂಕಟೇಶ ಜುಗ್ಗ ಮನಾಳ ನಿಂಗೇನು ಕಮ್ಮಿ ಮಾಡಿದ್ದೀನಿ ನಾನು? ಇರೋಕ್ ಮನೆ ಐತೆ, 100 ಎಕರೆ ಹೊಲ ಐತೆ, ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳವ್ರೆ, ಮೇಲ್ ಪದವಿ ಬೇರೆ ಐತೆ, ಆದ್ರೂ ಜುಗ್ನಂಗ ಆಗ್ತೀಯಲ್ಲ ನೀನು? ನಮ್ಮಪ್ಪನೇ ನಾನೇನ್ ತಪ್ಪು ಮಾಡಿದ್ದೀನಿ ಸ್ವಾಮಿ? ಸ್ವಾಮಿಗಳ ಗುಡಿಗೆ ಬಣ್ಣ ಬಳಸಕ್ಕಂತ ದುಡ್ಡು ಕೇಳಿದ್ರೆ ಬಿಡಿ ಕಾಸು ಕೊಡದೆ ಬರೀ ಕೈ ತೋರ್ಸ್ ಬಂದಲ್ಲೋ, ತಪ್ಪಲ್ವಾ? ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಹೇ ವೆಂಕಟೇಶಪ್ಪ, ನಿನಗೇನ್ಲ ಕಮ್ಮಿ? ಯಾವ್ರಿಗೆ ಏನಾದ್ರು ಮಾಡಿದ್ರೆ ಆಗ್ತಿತ್ತಲ್ವಾ? ಅಷ್ಟೊಂದು ಬರ್ಗೆಟ್ಟು ಹೋಗಿದೀಯ ನೀನು. ವೆಂಕಟೇಶಣ್ಣ, ನನಗ್ ಮಕ್ಳಿಲ್ಲ ಅಂತ ಹೇಳಿದ್ಕೆ ಸ್ವಾಮಿಗಳು ಅರಳಿ ಕಟ್ಟಿ ಸುತ್ತು ಅಂದ್ರು. ನನಗ್ ಮುಟ್ ನಿಂತು 3 ತಿಂಗಳಾಯ್ತು, ಮಕ್ಳು ಹಾಗೆ ಆಗ್ತವೆ. ಅಂದ ಸ್ವಾಮಿಗಳ ಮೇಲೆ ಅನುಮಾನ ಪಟ್ಬಿಟ್ಟೆಲ್ಲ ನೀನು. ನಂಗೇನೂ ಬೇಡ, ನನ್ನ ಹೆಂಡತಿ ಪಾರ್ವತಿ ಮುಂದೆ ಅವಮಾನ ಮಾಡೋನೆ. ಅದಕ್ಕೆ ಅವಳಿಗೊಂದು ರೇಷ್ಮೆ ಸೀರೆ ಮಾಡ್ಲಿಕ್ಕೆ ಸಮೇತ ತಂದ್ಕೊಡ್ಬೇಕು. ಜೊತೆಗೆ ನನ್ನ ಗುಡಿಗೆ ಸುಣ್ಣ ಬಣ್ಣ ಬಳಿಯೋ ಖರ್ಚು ಈಗಲೇ ತಂದ್ಕೊಡ್ಬೇಕು. 4 ಕಾಸು ಯಾರಿಗೂ ದಾನ ಮಾಡಿದೆ ದೇವ್ರ ಕಾರ್ಯಕ್ಕೂ ಕಿಲ್ಬು ಕಾಸು ಕೊಡ್ದಿರೋ ಹೊತ್ತಿಗೆ ನಾನು ನಿನಗೆ ಬುದ್ಧಿ ಕಲ್ಸಕ್ಕೆ ಅಂತ ಈ ಸೂಕ್ಷ್ಮವಾಗಿ ಬಿಸಿ ಮುಟ್ಸಿದ್ದು. ಇನ್ಮೇಲೆ ಯಾವತ್ತು ಹೀಗೆ ಹುಮ್ನಂಗೆ ಇರ್ಬೇಡ. ಇದು ನಿನ್ಗೊಬ್ಬನಿಗೆ ಅಲ್ಲ, ನಿನ್ನಂತವ್ರು ಈ ಊರಲ್ಲಿ ಯಾರ್ಯಾರಿದಾರೋ ಅವ್ರು ಎಲ್ರಿಗೂ ಕೊಡ್ತಿರೋ ಎಚ್ಚರಿಕೆ. ಡೌರಾಜ ಈ ಬಂದ ದಾರಿಗೆ ನನ್ನಪ್ಪ, ಇನ್ಮೇಲೆ ನಾನು ಯಾವತ್ತೂ ಇಂಥ ಕೆಲಸ ಮಾಡಕ್ಕಿಲ್ಲ. ನನ್ನ ಮ್ಯಾಗ ದಯ ಇರ್ಲಿ. ಒಳ್ಳೆದಾಗಲಿ, ಹೋಗು. ಹಾರ ಬದಲಾಯಿಸ್ಕೊಳ್ಳಿ. ಹೇಗೆ ಜೋಡಿ? ತಗೋ ತಾಳಿ ಕಟ್ಟು. ನಾನು ತಾಳಿ ಕಟ್ಟಲ್ಲ, ತಟ್ಟೆಲ್ಲ ಇಡು. ತಾತ ಕೊಟ್ರೆ ತಾಳಿ ಕಟ್ಟದು. ಏ ತರಾಟೆ, ಇಸ್ಕೊಳ್ಳೋ ಸ್ವಾಮಿಗಳು ಕೊಡ್ತಾರೆ, ಯಾಕೆ ಹಿಂಗ್ ಮಾಡ್ತೀಯಾ? ನಾನ್ ಯಾರು ಕೊಟ್ರು ಕಟ್ಟಲ್ಲ, ತಾತ ತಾಳಿ ಕೊಟ್ರೇನೆ ಕಟ್ಟದು.
ಯಾವ ಕೇಡುಗಾಲಕ್ಕೋ ಸ್ವಾಮಿಗಳನ್ನ ಕಂಡ್ರೆ ಹಿಂಗ್ ಉರ್ದ್ ಬೀಳ್ತೀಯ ನೀನು? ಕೆಂಚ, ತಾಳಿ ಯಾರು ಕೊಟ್ರೇನು ಕಟ್ಟೋದು ಮುಖ್ಯ. ಮಾತಾಡ್ತಾ ಇದ್ರೆ ಮುಹೂರ್ತ ಮೀರೋಗುತ್ತೆ. ಕೊಡು ತಾಳಿನ. ಬನ್ನಿ ಮರಿ ಸ್ವಾಮಿಗಳ, ತಗೋಪಯ್ಯ. ಮುಕ್ಕೋಟಿ ದೇವರುಗಳನ್ನ ನೆನೆಸ್ಕೊಂಡು 3 ಗಂಟೆ ಭದ್ರವಾಗಿ ಹಾಕು ಮಗ. ಆದಷ್ಟು ಬೇಗ ಒಬ್ಬ ಮರಿ ಮೊಮ್ಮಗನ್ ಕೊಟ್ಬಿಡು ನನಗೆ. ಆ ಕೈಲಿ ನೋಡ್ತಾ ನೋಡ್ತಾ ಆ ಶಿವನ್ ಮಗ ಸೇರ್ಕೊಂಡ್ಬಿಡ್ತೀನಿ, ಆಯ್ತಾ? ಅಜ್ಜಿ, ನೀನ್ ಮನೆಗೆ ಹೋಗೋದ್ರೊಳಗೆ ಮೊಮ್ಮಗನ್ನೇ ಕೊಡ್ತಾನ್ ಬಿಡು. ಅಳಿ ಅಷ್ಟು ಸ್ಪೀಡಾಗ ಅವನೇ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳಿ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋ. ಇವನ್ ಯಾವ ಸೀಮೆ ಸ್ವಾಮಿ ಅಂತ ನಾನ್ ಇವನ್ ಕಾಲ್ ಬೀಳ್ಬೇಕು? ಅವ್ರು ಮಹಾನ್ ಯೋಗಿಗಳು ಕಣ. ಅವ್ರ ಮುಂದೆ ನಿಂತು ನಿನ್ ಮದುವೆ ಮಾಡಿಸ್ತಾರ, ನಿನ್ ಪುಣ್ಯ. ಕೆಂಚ, ಯಾರನ್ನೂ ಬಲವಂತ ಮಾಡಬಾರ್ದು. ನಾನು ಯೋಗಿ ಅಂತ ಅನ್ಸ್ಕೊಳ್ಳೋ ಬದಲು 4 ಜನಕ್ಕೆ ಉಪಯೋಗಿ ಅಂತ ಅನ್ಸ್ಕೊಳ್ಳೋ ಆಸೆ ಪಡ್ತೀನಿ. ಇವ್ ನನ್ನ ಕಾಲಿಗೆ ಬೀಳ್ದಿದ್ರೆ ಏನಂತೆ? ಆ ತಂದೆ ಆಶೀರ್ವಾದ ಈ ಊರ ಮೇಲೆ, ಇವ್ರ ಕುಟುಂಬದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನಿನಗೆ ನಾನಿದ್ದೀನಿ ಬಿಡು. ನನ್ನ ಪ್ರಭಾವದಿಂದ ನೀವೆಲ್ಲ ನನ್ನ ಕಾಲಿಗೆ ಬೀಳೋ ಬದಲು ನನ್ನ ಸ್ವಭಾವದಿಂದ ನೀವೆಲ್ಲರೂ ನನ್ನ ಕಾಲಿಗೆ ಬೀಳೋ ಹಾಗೆ ನಾನು ಇರಬೇಕು ಅಂತ ಅನ್ಕೋತೀನಿ. ಆಗೋದಿಲ್ಲ ಒಳ್ಳೇದಕ್ಕೆ. ಆಹಾ, ಎಂತ ಮುತ್ನಂತ ಮಾತಾಡಿದ್ರಿ ಸ್ವಾಮಿಗಳೇ. ಅದಕ್ಕೆ ಜನ ನಿಮ್ಮನ್ನ ಕೈ ಎತ್ತಿ ಇರ್ಲಿ ಇರ್ಲಿ ಇರ್ಲಿ, ಹೊತ್ತಾಗುತ್ತೆ, ದಿಬ್ಬಣ ಹೊರಡ್ಲಿ. ಸ್ವಾಮಿಗಳು ಒಂದೇನೆ, ದೇವರು ಒಂದೇನೆ. ಬರ್ತೀವಿ.